ಇಲ್ಲ ಅಂದ್ರೆ ಬೇರೆ ಲೆವೆಲ್ಗೆ ಶಕ್ತಿರೋ ಆಗ್ತಾ ಇದ್ದ ಅಂತ ನೋಡಿದ್ರೆ ಈಗ ಇನ್ನೂ 11 ಗಂಟೆ ಗೈಸ್. ಇಂಟ್ರೆಸ್ಟ್ ನೋಡ್ತಾ ಇಲ್ಲ ಅಂತ ಹಾರ್ಡ್ ವರ್ಕ್ ಯಾವಾಗ ಹಾರ್ಡ್ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ನಮ್ಮಂತೂ ಸಖತ್ ಖುಷಿ ಆಯ್ತು. ಅದೇನು ಪ್ರೋಟೀನ್ ತಗೋ ಅಲ್ಲ ಖಾಲಿ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. 100 days ಚಾಲೆಂಜ್ ಡೇ 31ಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತು ಬೆಳಗ್ಗೆ ನಾನು ಮತ್ತೆ ಆಫ್ರಿಕನ್ ಬಾಯ್ ಇಬ್ರು ಟೀ ಕುಡಿಯೋಕೆ ಅಂತ ಬಂದಿದ್ದೀವಿ. ಮಾಮೂಲಿ ಅದು ಡೈಲಿ ಪ್ರೊಸೆಸರ್ ಇದ್ದಂಗೆ ಇರುತ್ತೆ. ದಯವಿಟ್ಟು ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ ಗೈಸ್. ಏನು ಗೊತ್ತಾ, ನೀವು ಅಬ್ಸರ್ವ್ ಮಾಡಿದ್ದೀರಾ, ರೀಲ್ಸ್ ಎಲ್ಲ ನೋಡಬೇಕಾದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದೇ ಕೆಲಸ ಮಾಡಬೇಕಾದ್ರೆ ಟೈಮೇ ಹೋಗ್ತಾ ಇಲ್ಲ ಅಂತ ಅನಿಸುತ್ತೆ. ಎಷ್ಟು 9 ಗಂಟೆಯಿಂದ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನೆಲ್ಲ 1 ಗಂಟೆ ಆ ಥರ ಈ ಥರ ಆಗ್ಬಿಟ್ಟಿರುತ್ತೆ ಅಂತ ನೋಡಿದ್ರೆ ಈಗ ಇನ್ನೂ 11 ಗಂಟೆ ಗೈಸ್. ಅಯ್ಯೋ ಹಿಂಗೆ ಇದೇ ಕೆಲಸ ಮಾಡಿ ತಲೆಗೆಟ್ಟೋಗೈತೆ. ಟೈಮೇ ಹೋಯ್ತಾ ಇಲ್ಲ ಕೆಲಸ ಮಾಡಬೇಕಾದ್ರೆ. ನಿಮಗೆ ಆ್ಯಕ್ಚುಲಿ ಈ ಥರ ಆಗಿರೋ ಒಂದು ಕಮೆಂಟ್ ಮಾಡಿ ಗೈಸ್. ಲೆಟ್ಸ್ ಗೋ. ಈಗ ಕೆಲಸ ಎಲ್ಲ ಎತ್ತಿ ಹಿಡ್ದು ಸಾಕಾಗ್ಬಿಡ್ತು. ಸೊ ಇವಾಗ ಇಲ್ಲಿಂದ ಟ್ರೇಡಿಂಗ್ ಆಫೀಸ್ಗೆ ಹೋಗಿ ಅದೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಮನೆಗೆ ಹೋಗಿ ಊಟ ಮಾಡ್ಕೊಂಡು ನೆಕ್ಸ್ಟ್ ವೆಂಕಟೇಶ್ವರಿಗೆ ಹೋಗ್ಬೇಕು ಗೈಸ್. ಬಟ್ ಗೊತ್ತಿಲ್ಲ ಇನ್ನು ಮಧ್ಯದಲ್ಲಿ ಏನೇನಾಗುತ್ತೆ, ಬುಕಿಂಗ್ಸ್ ಬರುತ್ತಾ ಇಲ್ವಾ ಅಂತೆಲ್ಲ ಹೇಳ್ತೀನಿ ನಿಮಗೆ. ಲೆಟ್ಸ್ ಗೈಸ್. ಇವಾಗ ನಮ್ಮ ಏರಿಯಾದಲ್ಲಿ ಯಾವುದೋ ಒಂದು ಶೂಟಿಂಗ್ ತೆಗಿತಾರೆ ಗೈಸ್. ಯಾವುದೋ ಸೀರಿಯಲ್ಲ ಮೂವಿದೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಯಾವುದೋ ತೆಗಿತಾರೆ. ಜನಗಳೆಲ್ಲ ಸ್ವಾಗತ ಮಾಡ್ತಿದ್ದಾರೆ ಗೈಸ್, ಕ್ಯಾಮ್ರಾಮೆನ್ಸ್ಗೆ ಇಲ್ಲ ಹೀರೋಸ್ಗೆ ಎಲ್ಲದಕ್ಕೂ. ಏನ್ ದಿಲೀಪ್ ಇವತ್ತು ವ್ಲಾಗ್ದು ಕಂಟೆಂಟ್? ನನ್ನ ವಾಯ್ಸ್ ಎಲ್ಲ ಹಾಕ್ಬೇಡ, ಹಂಗೆ ಹಾಕ್ಬಿಟ್ಟಿದ್ಯಾ ಮೊನ್ನೆ. ನಿಂಗೆ ಹೇಳೋಣ ಅನ್ಕೊಂಡೆ. ಅದೇನು ಗೊತ್ತಾಗಲ್ವಲ್ಲ ನೀನೇ ಅಂತ, ಅದಕ್ಕೆ ಎಷ್ಟು ಇಲ್ಲಿ ರಿವೀಲ್ ಮಾಡಿಲ್ಲ. ಆಮೇಲೆ ನಿನ್ ಫ್ರೆಂಡ್ಸ್ ಯಾರು ಕೇಳಿಲ್ಲ? ಯಾರು 5 million ಫಾಲೋವರ್ಸ್ ಆದ್ಮೇಲೆ ರಿವೀಲ್ ಮಾಡ್ತೀಯ? ಅವಾಗ ನಮ್ಮ ಕಡೆಯಿಂದಾನೆ ಪ್ರಮೋಷನ್ ಎಲ್ಲ. ಅಲ್ಲ, ಯಾರು ಕೇಳಲಿಲ್ವಾ ಯಾರು ಹುಡುಗಿ ವಾಯ್ಸ್ ಅಂತ? ಯಾರು ಕೇಳಿ ಅಷ್ಟೊಂದು ಮೋಸ್ಟ್ಲಿ ಯಾರು ಇಂಟ್ರೆಸ್ಟ್ ನೋಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಆಕ್ಚುಲಿ ನೀನ್ ಫೋನ್ ಮಾಡೋದು ಕ್ಲಾರಿಟಿ ಸಕ್ಕತ್ತೈತೆ ಗೊತ್ತಾ. ಇವಾಗ್ಲೂ ಚೆನ್ನಾಗೇ ಬರ್ತಾ ಇದೆ. ಅಲ್ಲ ವಾಯ್ಸು ನೀನೇ ಹೀರೋ ಆಗಿ ಹೋಗ್ಬೋದು ದಿಲೀಪ್ ಅಲ್ಲಿ. ಆ ಹೀರೋ ಚೆನ್ನಾಗಿಲ್ಲ. ಹೌದಾ ಗೈಸ್, ಇವತ್ತು ನಮ್ಮ ಏರಿಯಾದಲ್ಲಿ ಶೂಟಿಂಗ್ ನಡೆಸ್ತಾ ಇದ್ದಾರೆ. ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದೆ. ನಮ್ಗೆ ಯಾವ್ದು ಆಪರ್ಚುನಿಟಿ ಸಿಗ್ತಾ ಇಲ್ಲ, ನಾವು ಹೋಯ್ತಾ ಇಲ್ಲ ಅಷ್ಟೇ. ಇಲ್ಲ ಅಂದ್ರೆ ಬೇರೆ ಲೆವೆಲ್ಗೆ ಶಕ್ತಿರೋ ಆಗ್ತಾ ಇದ್ದ. ಗೈಸ್, ಬೆಳಗ್ಗೆ ಏನೋ ನಾಷ್ಟ ಮಾಡ್ದಂಗೆ ಹಂಗೆ ಮನೆಯಿಂದ ಹೋಗ್ಬಿಟ್ಟಿದೆ. ಅರ್ಜೆಂಟ್ ಕೆಲಸ ಇತ್ತು ಅಂತೇಳಿ. ಸೊ ಅಲ್ಲಿಗೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಟ್ರೇಡಿಂಗ್ ಆಫೀಸ್ಗೆ ಹೋಗಿ ಟ್ರೇಡಿಂಗ್ ಆಫೀಸಿಂದ ಮನೆಗೆ ಬಂದು ಈಗ ಬೆಳಿಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಎರಡು ಸೇರಿಸಿ ಮಿಕ್ಸ್ ಆಗಿ ತಿಂದ್ಬಿಟ್ಟಿದ್ದೀನಿ. ಗೊತ್ತಿಲ್ಲ, ಆಶಿಕ್ ಸರ್ ಫೋನ್ ಮಾಡಿದ್ರು, ದಿಲ್ಲಿ ಹೆಂಗಾದ್ರು ಒಂದು ಬುಕ್ಕಿಂಗ್ ಮಾಡೋದಿಲ್ಲಿ ಅಂತ. ಗಾಯ್ಸ್ ಅದೇನಾಗೈತೋ ಗೊತ್ತಿಲ್ಲ, ಬುಕ್ಕಿಂಗ್ಸೇ ಬರ್ತಾ ಇಲ್ಲ, ಬುಕ್ಕಿಂಗೇ ಆಯ್ತಾ ಇಲ್ಲ. ತಲೆ ಕೆಟ್ಟ ಊಟೈತೆ ನನಗಂತೂ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕೆಲಸ ಮಾಡಿ ನೋಡೋಣ, ಆದಷ್ಟು ಈ ಡೇ ಎಂಡಲ್ಲಿ ಅಟ್ಲೀಸ್ಟ್ ಒಂದಾರು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಗೊತ್ತಿಲ್ಲ ಏನಾಗ್ತಿದೆ ಅಂತ. ಒಂದೇ ಒಂದು ಇನ್ಕಮಿಂಗ್ ಕಾಲ್ ಬರ್ತಾ ಇಲ್ಲ, ಒಂದೇ ಒಂದು ಲೀಡು ಬರ್ತಾ ಇಲ್ಲ, ಏನೂ ಬರ್ತಾ ಇಲ್ಲ ಗೈಸ್. ತಲೆಗೆ ಇಟ್ಟೋಗ್ಬಿಡೈತೆ. ಸೊ ಇವತ್ತು ನಮ್ಮ ಮನೆಯಲ್ಲಿ ಟೊಮೊಟೊ ಬಾತ್ ಮಾಡಿದ್ರು ಬೆಳಿಗ್ಗೆ. ಆ್ಯಕ್ಚುಲಿ ನನಗೆ ಟೊಮೊಟೊ ಬಾತು, ಟೊಮೊಟೊ ಗೊಜ್ಜು, ಟೊಮೊಟೊ ರಸ, ಈ ಥರ ಟೊಮೊಟೊ ಐಟಮಲ್ಲಿ ಏನೇ ಮಾಡೋ ಸಖತ್ ಇಷ್ಟ ಆಗಿದೆ ಗೈಸ್. ಬಂದು ಸರಿಯಾಗಿ ತಿಂದೆ. ಸೊ ಇವಾಗ ಮತ್ತೆ ಸುಂಕದಕಟ್ಟೆಗೆ ಹೋಗಬೇಕು. ಆ ಕಡೆ ಈ ಕಡೆ ತಿರುಗಾಡಿನೇ ಅರ್ಧ ಟೈಮ್ ವೇಸ್ಟ್ ಮಾಡ್ಬಿಡ್ತೀನಿ ಅನ್ಸುತ್ತೆ ಗೈಸ್ ನಾನು. ಬಟ್ ನಂಬರ್ ಆದರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಬಟ್ ಗೊತ್ತಿಲ್ಲ ನಂಬರ್ ಆಗುತ್ತಾ ಇಲ್ವಾ. ಲೆಟ್ಸ್ ಗೋ ಗೈಸ್. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮನೇಲೇ ಕರೆಕ್ಟಾಗಿ 3 ಗಂಟೆ 3:15ಗೆ ವೆಂಕಟೇಶ್ವರಗೆ ಹೋಗಿ ಅಲ್ಲಿ ಕೆಲಸ ಮಾಡೋಣ ಗೈಸ್. ಇವಾಗ ಅಲ್ಲಿಗೆ ಹೋಗಿ ಲಿಫ್ಟರ್ಸ್ ಡ್ರಾಪ್ ಮಾಡಬೇಕಾ, ಇಲ್ಲಾಂದರೆ ಏನೋ ಇಲ್ಲ ನೋ ಪಾರ್ಕಿಂಗ್ ಬೋರ್ಡ್ ಕಟ್ಟಬೇಕಾ ಏನಂತ ಆಶಿಕ್ ಸರ್ನ ಕೇಳಿ ಸ್ವಲ್ಪ ಕೆಲಸ ಮಾಡೋಣ ಗೈಸ್. ನಂಬರ್ ಆಗದೆ ಇರೋದಕ್ಕೆ ತುಂಬ ಪ್ರೆಷರ್ ಬರ್ತಾ ಇದೆ. ನಮ್ಮ ZSM ಫೋನ್ ಮಾಡ್ತಿದ್ದಾರೆ, ಮೆಸೇಜ್ ಆಗ್ತಿದ್ದಾರೆ, ಡೈಲಿ ಗ್ರೂಪ್ ಕಾಲು, ಮೀಟಿಂಗು ಎಲ್ಲ ನಡೀತಾ ಇದೆ. ಸೊ ಇಷ್ಟೊಂದು ಗಂಟೆ ಅದೇ ಇತ್ತು ಗೈಸ್. ಗೊತ್ತಿಲ್ಲ ನಾನು ಯಾವ ಥರ ಕೆಲಸ ಮಾಡ್ತಾಯಿದ್ದೀನಿ, ಯಾವ ಥರ ವೀಡಿಯೋಸು ಯಾವ ಥರ ಮಾಡ್ತಾಯಿದ್ದೀನಿ ಏನೇ ಅದು ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ಸ್ಟಿಲ್ ನಾನು ಮಾಡೋದ್ರಲ್ಲಿ
ಸ್ಯಾಮ್ ಸಮೀರ್ದು ವ್ಲಾಗ್ ನೋಡ್ತಾ ಇದ್ದೆ ಗೈಸ್. ಇವಾಗ ಅವ್ರು ಎಷ್ಟು 0 ಇಂದ ಹಿಡ್ದು ಇಲ್ಲಿವರೆಗೂ ಏನೇನು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇಲ್ಲ, ಏನೇನು ಮಾಡ್ಕೊ ಬಂದಿದ್ದಾರೆ ಪ್ರತಿಯೊಂದು ನೋಡಿದೆ. ಎಲ್ಲ ಸಕ್ಕದಾಗೈತೆ. 0 to ಹೀರೋ ಆಗೋದೈತಲ್ಲ ಗೈಸ್, ಅದರಲ್ಲಿರೋ ಮಜಾನೇ ಬೇರೆ. ನಾನು ಅಂದ್ಕೊಂಡಿದ್ದೆ ಗೈಸ್ ಇನ್ನು ಸ್ವಲ್ಪ ಯಾಕೋ ನನ್ನ ಕಂಟೆಂಟ್ ಅಷ್ಟು ಇಷ್ಟ ಆಯ್ತಲ್ಲ, ಅಂದರೆ ನಾನು ಮಾಡ್ತಾ ಇರೋದು ಅಷ್ಟು ಇಷ್ಟ ಆಯ್ತಾ ಇಲ್ಲ. ಸುಮ್ಮನೆ ಹೋಗೋದು ಬರೋದು ಇದೇನು ತೋರಿಸಿದ್ರೆ ಯಾರು ನೋಡ್ತಾರೆ ಏನು ಎತ್ತ ಅಂತ. ಗೈಸ್ ಇವಾಗ ಈ ಥರ ಮಾಡ್ತಾ ಇರ್ಬೋದು, ಬಟ್ ನೆಕ್ಸ್ಟ್ ಟೈಮ್ ಇದು ಬೇರೆ ಲೆವೆಲ್ಗೆ ಹೋಗ್ಬೋದು. ಸೊ ಸ್ಯಾಮ್ ಸಮೀರ್ ಆಗಲಿ ನಾನು ಜಾಸ್ತಿ ಅಬ್ಸರ್ವ್ ಮಾಡಿರೋದು ಒಂದೇ, ಕೀಪ್ ಹಾರ್ಡ್ ವರ್ಕ್. ಯಾವಾಗ ಹಾರ್ಡ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಪ್ರತಿಯೊಂದೂ ಏನೋ ಕಸ ಇರೋದು ರಸ ಆಗುತ್ತೆ ಅಂತ ಲೈಕ್ ನನಗೆ ಇವಾಗ ಗೊತ್ತಾಯಿತು. ಸೊ ಗೈಸ್ ನನ್ನ ಕೈಲಿ ಏನಾಗುತ್ತೋ 100% ನನ್ನ ಡೈಲಿ ಲೈಫಲ್ಲಿ ಏನೇನಾಗುತ್ತೋ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಅಂತಲೇ ನಾನು ಈ ಕಂಟೆಂಟ್ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಸೊ ನನ್ನ ಕೈಲಿ ಎಷ್ಟು ದಿವಸ ಮಾಡೋಕ್ಕಾಗುತ್ತೋ 100% ನಾನು ಕೊಡ್ತೀನಿ. ಗೈಸ್ ಸ್ವಲ್ಪ ಏನೋ ಹೈ ಪಿಚ್ ಲೋ ಪಿಚ್ ಆಗ್ಬೋದು, ಬಟ್ ಸ್ಟಿಲ್ ನನ್ನ ಕೈಲಿ ಏನು ಕೆಪಾಸಿಟಿ ಏನಾಯಿತು ನಾನು ಅದನ್ನು 100% ಕೊಡ್ತೀನಿ ಗೈಸ್. ಸೊ ಈ ಮಾತು ಹೇಳ್ತಾ ಸೊ ನಾನು ಇವಾಗ ವೆಂಕಟೇಶ್ವರಾಗಿ ಕೆಲಸಕ್ಕೆ ಹೋಗ್ಬೇಕು ಗೈಸ್. ಲೆಟ್ಸ್ ಬರೀ ಇಂಥದೆಯಾ ಇದು ಆಕ್ಚುಲಿ ಚೆನ್ನಾಗಿರೋದು ಗೈಸ್. ಇವಾಗ ಜಸ್ಟ್ ಒಂದು ಕಸ್ಟಮರ್ ಪ್ಲೇಸ್ ಹತ್ರ ಬಂದಿದ್ದೀನಿ, ಬಟ್ ಕಸ್ಟಮರ್ ಫೋನ್ ಮಾಡಿದ್ರೆ ಫೋನೇ ಎತ್ತುತ್ತಾ ಇಲ್ಲ. ಅವಾಗಿಂದ ವೆಯ್ಟ್ ಮಾಡ್ತೀನಿ, ಆಗಲೇ ಬಂದು ಒಂದು 10 minutes ಆಯಿತು. ಸೊ ಇನ್ನೂ ಫೋನ್ ಎತ್ತುತ್ತಾ ಇಲ್ಲ. ಲೈಕ್ ಯಾವ ಮನೆ ಅಂತಲೇ ಗೊತ್ತಾಗ್ತಿಲ್ಲ. ಅವರು ಇವಾಗ ಫೋನ್ ಎತ್ತಿದ ತಕ್ಷಣ ಅಲ್ಲಿ ಏನು ಹೇಳ್ತಾರೆ, ಏನು ಮಾತಾಡ್ತಾರೆ ಅಂತೆಲ್ಲ ಪ್ರತಿಯೊಂದು ತೋರಿಸ್ತೀನಿ ನಿಮಗೆ. ಲೆಟ್ಸ್ ಗೋ ಗೈಸ್. ನಾಟ್ ಗೈಸ್ ಇವಾಗ ಆ್ಯಕ್ಚುಲಿ ಕಸ್ಟಮರ್ ಪ್ಲೇಸ್ ಹೋಗಿದ್ನಲ್ಲ, ಕಸ್ಟಮರು ಫಸ್ಟು ACT ಯೂಸ್ ಮಾಡ್ತಾ ಇದ್ರಂತೆ. ಸೊ ಅವ್ರು ಏನೋ ಅದರಲ್ಲಿ ಪ್ರೈಸ್ ಜಾಸ್ತಿ ಆಯಿತು ಅಂತ ಹೇಳಿ ಎಕ್ಸೆಲ್ ತಗೋಬೇಕು ಅಂತ ಜಸ್ಟು ಇವತ್ತು ಹೋಗಿ ಕೆಲಸ ಮಾಡ್ಬಿಟ್ಟು ಬಂದಿದ್ದೆ ಗೈಸ್. ಸೊ ಕೊಟ್ಟಿಗೆಪಾಳ್ಯದಲ್ಲಿ. ಸೊ ಇವತ್ತೇ ಇನ್ಕಮಿಂಗ್ ಕಾಲ್ ಬಂತು. ಸೊ ಕ್ಲೋಸ್ ಆಯಿತು. ನನಗಂತೂ ಸಖತ್ ಖುಷಿ ಆಯಿತು. ಕಸ್ಟಮರ್ ಓದೋಕ್ಕೆ ಏನೋ ಒಂದು 20 ನಿಮಿಷ ಮಾತಾಡಿದ್ದೀನಿ ಕಸ್ಟಮರ್ ಹತ್ರ, ಇಲ್ಲ ಅಂದ್ರೂ. ಸೊ ಫೈನಲಿ ತಗೊಳ್ಳೋ ಥರ ಮಾಡಿ ಕಸ್ಟಮರ್ಗೆ ಬುಕ್ ಮಾಡಿ ಪೇಮೆಂಟ್ ಮಾಡಿಸಿ ಬಂದೆ ಗೈಸ್. ಈಗ ರೆಡಿಯಾಗಿ ಜಿಮ್ಗೆ ಹೋಗಬೇಕು ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್ ಎಲ್ಲ ಲೆಟ್ಸ್ ಗೋ ಅಂತ ಏನಕ್ಕೆ ಹೇಳಿದೆ ಲಾಸ್ಟ್ ಎಲ್ಲಿ ಅಂತ ಇದು ಮಾಡ್ತಾಯಿದ್ರು ಗೈಸ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸ್ಯಾಮ್ ಸಮೀರು ಇತ್ತೀಚೆಗೆ ಒಂದು ವಿಡಿಯೋ ಮಾಡಿದ್ದಾರೆ, ಲೆಟ್ಸ್ ಗೋ ಅನ್ನೋದನ್ನ ಟ್ರೆಂಡ್ ಮಾಡಿ ಅಂತ ಹೇಳಿ. ಸೊ ಅದನ್ನು ನನಗೇನು ಅದು ಅದಂಗೆ ಬಂದ್ಬಿಟ್ಟೈತೆ. ಅದು ವ್ಲಾಗ್ಸ್ ನೋಡ್ತಾ ಇರ್ತೀವಲ್ಲ ಯಾವಾಗ್ಲೂ. ಸೊ ಅದಕ್ಕೆ ಲೆಟ್ಸ್ ಗೋ ಅಂತ ಹೇಳ್ತಾ ಇರ್ತೀನಿ ಗೈಸ್. ಅಷ್ಟೇ. ಬೆಳಗ್ಗೆ ಜಿಮ್ಗೆ ಹೋಗಿರಲಿಲ್ಲ ಅಂದ್ಬಿಟ್ಟು ಇವಾಗ ಜಿಮ್ಗೆ ಹೋಗಿದೆ. ಯಪ್ಪ ಇವತ್ತು ಲೆಗ್ಸು ಗೈಸ್. ಮೆಟ್ಲು ಹತ್ತಕ್ಕೈತೆಲ್ಲ, ಮೆಟ್ಲು ಇಳಿಯೋಕೈತಿಲ್ಲ ಗೈಸ್. ಅಷ್ಟು ಪೇನು, ಕಾಲೆಲ್ಲ ಗಡ ಅಂತ ನಡೀತೈತೆ ಹಂಗೇನೆ. ಅಪ್ಪ ದೇವ್ರೆ. ಹಾಂ ಹೌದು ಇಲ್ಲ ಅವನು ಯಪ್ಪ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ ಇವತ್ತು ಗೈಸ್. ಸ್ವಾಮಿಗೆ ಹುಷಾರಿಲ್ಲ ಅಂದ್ಬಿಟ್ಟಿಸ್ತೀನಿ ಅಂತ ತೋರಿಸ್ತಾ ಇರಲಿಲ್ಲ. 2 days ಆಯ್ತು ನೋಡಿ. ಆಯ್ ಮಾಡಿಯಾ ದೇವ್ರೇ ಭಗವಂತ ನಾರಾಯಣ. ಅಯ್ಯೋ ಇವತ್ತು ಲೆಗ್ಸ್ ಇತ್ತು ಕಣೋ, ಹೆಂಗ್ ಮಾಡಿದೆ ಅಂದ್ರೆ ಲೆಗ್ಸು ಉಸಿರಾಡೋಕೆ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನೀನು ನೋಡ್ಬಿಟ್ಟಿದ್ರೆ ಮನುಷ್ಯನ ದನನ ನೀನು ಅಂದ್ಬಿಡ್ತಾ ಇದ್ದೆ. ನಿಜವಾಗ್ಲು ಅಪ್ಡೇಟ್ ಆಗ್ಬಿಟ್ಟಿದ್ದೆ. ದನ ತಿನ್ನಂಗೆ ತಿನ್ನಲ್ವ ಇಲ್ಲಿ? ಚೆನ್ನಾಗಿ ತಿಂತ ದಿನಕ್ಕೆ 10 ಮೊಟ್ಟೆ, 1 ಬಾಳೆಹಣ್ಣು, 1-2 ಬಕೆಟ್ ಹಾಲೆ, ಅದೇನೋ ಪ್ರೋಟೀನ್ ತಗೋ ಅಲೆ ಖಾಲಿ. ಗೈಸ್ ನಿಜವಾಗ್ಲೂ ಅಷ್ಟೊಂದು ತಿನ್ನಲ್ಲ ಗೈಸ್. ಪ್ರೋಟೀನ್ ಕುಡಿತೀನಿ ನಿಜ, ಬಟ್ ಅಂದ್ರೆ ಫುಡ್ ಏನು ಅಷ್ಟೊಂದು ಮೇಂಟೈನ್ ಮಾಡ್ತಾ ಇಲ್ಲ. ಬಟ್ ಬಿರಿಯಾನಿ ವಾರಕ್ಕೆ 3 ದಿನ ಗೈಸ್. ಮೂರೇ ದಿನ, ಸೋಮವಾರ ಶುಕ್ರವಾರ ಶನಿವಾರ ಈ ತರ ಹೊರಗೆ ಕಡಿದೀರಾ? ಓಕೆ ಗೈಸ್, ಇವಾಗ ಒಂಚೂರು ರೆಸ್ಟ್ ಮಾಡ್ತೀನಿ. ಮತ್ತೆ ವಿಡಿಯೋ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಸೊ ವಿಡಿಯೋ ಒಂದು ಅಪ್ಲೋಡ್ ಮಾಡಿ ಮತ್ತೆ ಸಿಗ್ತೀನಿ ಗೈಸ್. ಲೆಟ್ಸ್ ಗೋ ಗೈಸ್. ಈಗ ನಮ್ಮ ಮನೇಲಿ ನಾನು ಇವತ್ತು ಲೆಗ್ಸ್ ಮಾಡಿದ್ದೀನಿ ಅಂತ ಒಳ್ಳೆ ಪ್ರೋಟೀನ್ ಫುಡ್ ಮಾಡಿದ್ದಾರೆ. ಏನಿದ್ದು ಮೊಟ್ಟೆ ಸೊಪ್ಪಿನ ಪಲ್ಯ ಗೈಸ್ ಇದು, ಮತ್ತೆ ಚಪಾತಿ. ನೋಡಿ ಗೈಸ್, ಚಿಕ್ಕ ಮಕ್ಳ ತರ ನಾನು 2 ದಿನ ಕೊಡ್ಬೇಕು ನನ್ನ ಮಗಂಗೆ ತಿನ್ನಕ್ಕೆ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಗೈಸ್. ಫೈನಲಿ ಈ ವಿಡಿಯೋ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಪ್ರತಿ ಸರಿನೂ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಸಬ್ಸ್ಕ್ರೈಬ್ ಮಾಡುವಂಥ ಒಳ್ಳೆ ಬುದ್ಧಿ ಕೊಡಿ.